ನಾನು ಇವತ್ತಿಗೂ ಕೂಡ ಬಸವಾದಿ ಶರಣರ ಅನುಯಾಯಿ. ನಾನು ಬಸವಾದಿ ಶರಣರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಡೊಂಕುಗಳೆಲ್ಲ ಹೋಗಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಬಹುಶಃ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಅಂಥದೇ ಕನಸನ್ನ ಕಂಡಿದ್ದಂಥವ್ರು. ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜವನ್ನು ಕಾಣಬೇಕು. ಅವರು ಅವರ ವಿಲ್ಲಲ್ಲಿ ಕೊನೆಯಲ್ಲಿ ಬರೆದಿರತಕ್ಕಂಥದ್ದನ್ನು ತೋರಿಸಿದ್ರು ನನಗೆ. ಇವತ್ತು ತೋರಿಸಿರ್ಲಿಲ್ಲ, ಇವತ್ತು ಎರಡನೇ ಸಾರಿ ತೋರಿಸಿದ್ರು. ಮೊದಲನೇ ಸಾರಿನೇ ನನಗೆ MP ಪಾಟೀಲ್ರು ತೋರಿಸಿದ್ರು. ಅವರು ಹೇಳ್ತಾರೆ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ experiences. Our life should be free from hate and jealous. Hate and jealous. ಅವರು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ಫಾರ್ ಮೀ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. It is to be made rich by philosophical thinking and scientific knowledge. It is to be made noble and beautiful with fine feelings, free from hate and jealousy. Free from hate and jealousy, ego and attachment. These are the sentences written by none other than Siddheshwara Swamiji, Mr. Rajendra Singh. This is a sadhana. This is the thing to be achieved during the time of our life. The sharing of our useful and rich experiences with others is religion. This does good to others and ourselves. ನಮಗೆ ಮತ್ತು ಇತರರಿಗೆ ಒಳ್ಳೆಯದಾಗ್ತದೆ. I don't know whether you have followed Kannada or not. So ಇದು ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಅಂತಿಮ ಅಭಿನಂದನಾ ಪತ್ರ ಅದರಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.